ಮೈಲಿಗಾಗಿ ಸತ್ತವರು ಕಾಟೆ ಸೇವನೆ ನಿನಗಾಗಿ ಸತ್ತವರನ್ನ ನಾನೊಬ್ಬರನ್ನು ಕಾಣಲಿಲ್ಲ. ಯಾಕಂದ್ರೆ ಇದು ಕಲಿಯುಗ, ಕೊಲೆ ಒಡೆಯವರ ಕಲಿಯುಗ, ಕೊಲೆ ತೆಗೆಯವರ ಕಲಿಯುಗ, ಕ್ರಾಂತಿಯುಗ. ಸಮಯಕ್ಕೆ ತಕ್ಕಂತೆ ಸರಮಾರಿಯಾಗಿ ನನ್ನ ಕಾರ್ಯ ಸಾಧನೆಯಾಗಬೇಕಾದ್ರೆ ಅದಕ್ಕೆ ಕಾರಣ ರಾಜಕೀಯ. ಈ ರಾಜಕೀಯ ಕಾರಣದಲ್ಲಿ ಜನರು ನನ್ನಂತವರ ಅಡಿಯಲ್ಲಿ ಹುಡಿಯಾಗಿ ಬೀಳಬೇಕಾದ್ರೆ ಕಾಣದೆ ನೋಡೆ ಕಾಸಿಗೊಂದು ಕೊಲೆ. ಶಶಿಧರನ ಕಿವಿಯಲ್ಲಿ ಓದಿದ ಪ್ಲಾನ್ ಏನಾಯ್ತು? ಅಪ್ಪ ಗೌಡ್ರ ಫುಲ್ ಸಕ್ಸಸ್ ಆಗೈತ್ರಿ. ಹೇಳಿ ಕಳ್ಸಿದ ಅಷ್ಟ ತಡ ಕುಲಿಯ ಅವ್ರ ಮನೆಗೆ ಬೆಂಕಿ ಹತ್ತಿ ದಗ ಉಳಿಯಾಕೈತಿ ಬಿಟ್ಟದೆ ಅಂದ್ರಿ. ಯಾರು ಬಂದ ಹಸಿರು ಆರೋದಂತ್ರಿ ಗೌಡ್ರ. ಹತ್ತಿ ಹೊರೆಯಲೇಬೇಕು ಸೇತಾಪತಿ, ಬೆಂಕಿ ಹತ್ತಿ ಹೊರೆಯಲೇಬೇಕು. ಅಂದು ಬೀರ ನನಗೆ ಮಾತನಾಡುತ್ತಾರೆ ನೆನೆಸಿಕೊಂಡರೆ ಈಗಲೇ ಅವನ ಜೀವಂತ ಸುಡಬೇಕು ಅನಿಸುತ್ತದೆ. ಅಂತಹವರನ್ನ ಹತ್ಯೆ ಆರುತ್ತದೆಯ? ನಿಮ್ಮ ತಿರುವಳೆ ನನ್ನ ತಿರುವಳ. ಅವನ ರಣತೀರವಾದಷ್ಟೇ ಕರೆದರೂ ಹೇಳಿಕೊಂಡು ಬಂದಂತ ನಿಮ್ಮ ಕೈಗೆ ಕಾಲಿನ ಮುಂದೆ ಕಡಿದಾಗ್ತದೆ ನನ್ನ ಕೆಲಸ. ನೀ ಅಂದ್ರೆ ಸೋಮನಿದ್ದಲ್ಲಿ ಆಮೇಲೆ ಮುಂದೆ ನೋಡುವಂತೆ ಈಗ ಸೋಮನಿಂದಲ್ಲಿ ತನ್ನ ಸ್ಥಾನ ಬ್ಯಾಂಕ್ ಐತಿ ಹೊಡಿಯಾಕತ್ತೈತಿ. ಆಮೇಲೆ ಮುಂದೆ ನೋಡುವಂತೆ ಹಿಂದೆ ಮುಂದೆ ನಾವು ಮಾತು ನಡೆಸುತ್ತಾಗುತ್ತೆ. ಈಗ ಅವರ ಕಂಡಿಟ್ಟಿದ್ದಾನೆಂದ ಮೇಲೆ ಕರು ತೆಗೆದುಕೊಳ್ಳದೆ ಬಿಡಲಾರ. ನಾನೊಂದು ಸಾರಿ ವಿಧಾನಸೌಧದಲ್ಲಿ ಗೊಳಗಿದರೆ ಇಡೀ ಸದನವೇ ನಡುಗಿ ಹೋಗುತ್ತದೆ. ನಾನು ರಸ್ತೆಯಲ್ಲಿ ಹೊರಟು ನಿಂತರೆ ಇಡೀ ಹೆಣ್ಣು ಗಂಡು ಕಲವೇ ಕೈ ಎತ್ತಿ ಮುಗಿಯುತ್ತದೆ. ಹೇಗಿರುವಾಗ ಯಕಶ್ಚಿತ್ ಕುರಿ ಕಾಯ ಬರದಿಕಾರಿಯಪ್ಪ ನನ್ನ ಎದುರಾಗಿ ನಿಂತಿದ್ದಾನೆಂದ ಮೇಲೆ ಇದಕ್ಕಿಂತ ಮಾಡಬೇಕೆಲ್ಲ ಸಿದ್ಧಪಡೆ. ಗೌರ ನೀವು ನಿಮ್ ತಂಗಿ ಕೇಳಾಕ ತಯಾರಿಲ್ರಿ. ಇಷ್ಟೊತ್ತಿಗೆ ಲಗ್ನ ಆಯ್ತಿ ವಿಘ್ನ ಆಯ್ತಿ ಸಾವಲೋಕ ಹೋಗಿತ್ರಿ ಗೌರ. ಹೌದು ಸೀತಾಪತಿ, ನಾನೀಗಲೇ ಕೆಲಸವನ್ನು ಮಾಡಬೇಕು. ಕೆಲಸ ಮಾಡಬೇಕ್ರಿ. ಆ ಶಿಕ್ಷಣ ಏಕೆ ಕರಿತೇನೆ. ಅವನ ಕತೆ ಮುಗಿಸಿ ತಿಥಿ ಮಾಡಕಂತೆ ಹೇಳಿ ಬಿಡು ಅಂದಂಗ ಆತ್ರಿ ಗೌಡ್ರ. ಲೇ ಕತ್ತೆ, ಏನು ಹೋಗ್ತಿದ್ದಾಯ ನೀನು? ಏನು ಮಾತಾಡ್ಬೇಕು ಏನು ಮಾತಾಡ್ಬಾರ್ದು ಅನ್ನೋದು ಗೊತ್ತಾಗಬೇಕಲ್ವೇನೋ ನಿನಗೆ? ಸೀತಾಪತಿ ಸರಿ, ಆ ಶಶಿಧರನ ಕಿವಿಯಲ್ಲಿ ಓದಿದ ಪ್ಲಾನ್ ಹೇಗಾದ್ರೂ ಸಕ್ಸಸ್ ಆಗ್ತಾ ಇದೆ. ಅದರಂತೆ ಮುಂದಿನ ಕೆಲಸ ಮಾಡೋಣ. ನಡೆಯಲಿ ಹೋಗೋಣ.